ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ಸಿದ್ಧ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಕೊರಿಂಥ 13ನೇ ಅಧ್ಯಾಯ 7-9 ವಾಕ್ಯ. ನೀವು ಕೆಟ್ಟದ್ದೇನು ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದರಲ್ಲಿ ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂಬುದು ನಮ್ಮ ಉದ್ದೇಶವಲ್ಲ. ನಾವು ಅಯೋಗ್ಯರೆನಿಸಿಕೊಂಡರೂ ನೀವು ಒಳ್ಳೆಯದನ್ನು ಮಾಡುವವರಾಗಬೇಕೆಂಬುದೇ ನಮ್ಮ ಉದ್ದೇಶ. ಸತ್ಯಕ್ಕೆ ವಿರೋಧವಾಗಿ ನಾವೇನು ಮಾಡಲಾರೆವು. ಸತ್ಯಾಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ. ನಾವು ಬಲಹೀನರಾಗಿದ್ದರೂ ನೀವು ಬಲಿಷ್ಠರಾಗಿದ್ದ ಪಕ್ಷಕ್ಕೆ ಸಂತೋಷವಾಗಿದ್ದೇವೆ. ಇದಲ್ಲದೆ ನೀವು ಪೂರ್ಣ ಕ್ರಮಕ್ಕೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಯಾಣ ಮಾಡುವಾಗ ನಿರ್ಜಲೀಕರಣಗೊಂಡಿದ್ದ ಬಾಲಕನನ್ನ ವೈದ್ಯರು ಶೀಘ್ರವಾಗಿ ಬದುಕಿಸಿದರು. ಆ ತಜ್ಞ ವೈದ್ಯರು ಆ ಹುಡುಗನ ಪ್ರಾಣ ಉಳಿಸಿದರು. ನಮಗೆ ದೇವರ ಪರಿಣತಿ ಮತ್ತು ಸಂಪನ್ಮೂಲಗಳು ಬೇಕು. ಆದರೂ ಕೆಲವೊಮ್ಮೆ ನಾವು ಸ್ವತಂತ್ರ ಚಿಂತಕರಾಗುತ್ತೇವೆ. ಸ್ವತಂತ್ರ ಚಿಂತಕ ಎಂದರೆ ದೇವರು ಜಗತ್ತನ್ನು ಸೃಷ್ಟಿಸಿದವನು, ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗು ಹಾಕಿದ್ದಾನೆ ಮತ್ತು ಅದನ್ನು ಎಂದಿಗೂ ಹಾಳು ಮಾಡುವುದಿಲ್ಲ ಎಂದು ನಂಬುವವನು. ಅವರು ಪ್ರಾರ್ಥನೆ ಮಾಡುವುದಿಲ್ಲ, ಅದ್ಭುತಗಳನ್ನು ನಿರೀಕ್ಷಿಸುವುದಿಲ್ಲ ಮತ್ತು ದೇವರ ಯಾವುದೇ ಭೇಟಿಗಳನ್ನು ಅವರು ನಿರೀಕ್ಷಿಸುವುದಿಲ್ಲ. ನಮ್ಮ ಜಗತ್ತಿನಲ್ಲಿ ದೇವರ ಮಧ್ಯಸ್ಥಿಕೆಯನ್ನು ನಾವು ನಂಬಿದ್ದರೂ ಸಹ ನಾವು ಸಾಮಾನ್ಯವಾಗಿ ಸ್ವತಂತ್ರ ಚಿಂತಕರಂತೆ ಬದುಕುತ್ತೇವೆ ಮತ್ತು ದೇವರು ನಮಗೆ ಮಾರ್ಗ ತೋರಿಸಲು ಮತ್ತು ನಮಗೆ ಸಹಾಯ ಮಾಡಬೇಕೆಂದು ನಿರೀಕ್ಷಿಸುವುದಿಲ್ಲ. ಅದಕ್ಕಾಗಿಯೇ ವಿಶ್ವಾಸಿಗಳ ಜೀವನದಲ್ಲಿ ಒಂದು ತುರ್ತು ಅಗತ್ಯವೆಂದರೆ ನಾವು ಸಂಪೂರ್ಣ ಅಲೌಕಿಕವಾದಿಗಳಾಗುತ್ತೇವೆ. ದೇವರು ನೈಸರ್ಗಿಕ ಜಗತ್ತಿನಲ್ಲಿ ಪ್ರವೇಶಿಸಲು ಸಮಯ ಮತ್ತು ಜಾಗದಲ್ಲಿ ಶಕ್ತಿಯೊಂದಿಗೆ ಕಾರ್ಯನಿರ್ವಹಿಸಲು ನಿರೀಕ್ಷಿಸುವ ಜನರು. ಒಳ್ಳೆಯ ಸುದ್ದಿ ಏನೆಂದರೆ ನಾವು ನಂಬಲಿ ನಂಬದಿರಲಿ ದೇವರು ಇಂದಿಗೂ ಭೇಟಿ ನೀಡುತ್ತಾನೆ. ಆಮೆನ್. ಭೇಟಿಯು ಪ್ರಪಂಚದ ಸಾರ್ವಭೌಮ ದೇವರು ಜನರನ್ನು ಆಶೀರ್ವದಿಸುವ ಮತ್ತು ಶಿಕ್ಷಿಸುವ ಮೂಲಕ ಜನರ ಭವಿಷ್ಯವನ್ನು ಬದಲಾಯಿಸಲು ಇತಿಹಾಸವನ್ನು ಹೊಡೆಯುತ್ತಾನೆ. ದೇವರು ತನ್ನ ಜನರನ್ನು ಭೇಟಿ ಮಾಡಲು 3 ಕಾರಣಗಳನ್ನು ಪರಿಗಣಿಸೋಣ. ಮೊದಲನೆಯದಾಗಿ, ದೇವರು ನಮ್ಮನ್ನು ಪರೀಕ್ಷಿಸಲು ನಮ್ಮ ಜೀವನದಲ್ಲಿ ಹೊಡೆಯುತ್ತಾನೆ. ನಮ್ಮ ನಂಬಿಕೆಯನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಯಶಸ್ಸಿನ ನಿಬಂಧನೆಗಳನ್ನು ನಮಗೆ ನೀಡುತ್ತಾನೆ. ಎರಡನೆಯದಾಗಿ, ದೀರ್ಘಕಾಲದ ಪಾಪಕ್ಕಾಗಿ ವಿಶ್ವಾಸಿಗಳನ್ನು ಶಿಕ್ಷಿಸಲು ದೇವರು ಭೇಟಿ ನೀಡುತ್ತಾನೆ. ಅಂತಿಮವಾಗಿ, ದೇವರು ಆಶೀರ್ವದಿಸಲು ಭೇಟಿ ನೀಡುತ್ತಾನೆ. ದೇವರು ತನ್ನ ಜನರನ್ನು ಭೇಟಿ ಮಾಡಿದಾಗ ಇದು ಆತನ ಸ್ವಂತ ಉಪಕ್ರಮದಲ್ಲಿ ಇರುತ್ತದೆ. ನಂತರ ಅದು ಅನೇಕರ ಮೇಲೆ ಪರಿಣಾಮ ಬೀರುತ್ತದೆ. ಪರಿಪೂರ್ಣ ಸಮಯದಲ್ಲಿ ಕಳೆದು ಹೋದುದನ್ನು ಮರುಸ್ಥಾಪಿಸುವುದು. ಜಗತ್ತು ವೀಕ್ಷಿಸುವಂತೆ ಆತನು ತನ್ನ ಮಹಿಮೆಯನ್ನು ಪ್ರದರ್ಶಿಸುತ್ತಾನೆ. ಸಮೃದ್ಧಿಯನ್ನು ನೀಡಲು ದೇವರು ಭೇಟಿ ನೀಡುತ್ತಾನೆ. ದೇವರು ತನ್ನ ಜನರನ್ನು ಭೇಟಿ ಮಾಡಿದಾಗ ಆತನು ತನ್ನ ಸ್ವಂತ ಉಪಕ್ರಮದಲ್ಲಿ ಹಾಗೆ ಮಾಡುತ್ತಾನೆ. ನಮಗೆ ತಿಳಿಯದಿರುವಂಥದ್ದು ಆತನಿಗೆ ತಿಳಿದಿರುವುದರಿಂದ ಆತನು ಹಾಗೆ ಮಾಡುತ್ತಾನೆ. ನಾವು ಈ ಪರಿಸ್ಥಿತಿಯ ಮಧ್ಯದಲ್ಲಿದ್ದೇವೆ ಎಂಬ ಕಲ್ಪನೆ ಇಲ್ಲದೆ ನಾವೆಲ್ಲರೂ ಈ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ದೇವರಿಗೆ ತಿಳಿದಿದೆ ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಜೀವನದಲ್ಲಿನ ಅವಶ್ಯಕತೆ ಏನೆಂದು ದೇವರಿಗೆ ತಿಳಿದಿದೆ ಮತ್ತು ಅದನ್ನು ನೀವು ತಿಳಿದುಕೊಳ್ಳುವ ಮೊದಲು ಅದರ ಬಗ್ಗೆ ಆತನಿಗೆ ತಿಳಿದಿತ್ತು ಎಂದು ನೀವು ಭಾವಿಸುತ್ತೀರಾ? ನಾವು ಕೇಳುವ ಮೊದಲು ನಮಗೆ ಏನು ಬೇಕು ಎಂದು ದೇವರಿಗೆ ತಿಳಿದಿದೆ ಎಂದು ಸತ್ಯವೇದ ಹೇಳುತ್ತದೆ. ಲೂಕ 7:11-17 ಆ ತಾಯಿಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ ಎಂದು ತಿಳಿಯುವ ಮೊದಲು ಆಕೆಗೆ ಏನು ಬೇಕು ಎಂದು ಆತನಿಗೆ ತಿಳಿದಿತ್ತು. ಆದ್ದರಿಂದ ತುರ್ತು ಪ್ರಜ್ಞೆಯೊಂದಿಗೆ ಆತನು ಕಪೆರ್ನೌಮಿನ ನಾಯಿನ್ ಎಂಬ ಊರಿಗೆ ಹೊರಟು ಹೋದನು. ದೇವರು ತನ್ನ ಜನರನ್ನು ಭೇಟಿ ಮಾಡಿದಾಗ ಅದು ಆತನ ಸ್ವಂತ ಉಪಕ್ರಮದಲ್ಲಿರುತ್ತದೆ ಮತ್ತು ಅದು ಆತನು ನೋಡುವ ಮತ್ತು ತಿಳಿದಿರುವ ಕಾರಣದಿಂದಾಗಿರುತ್ತದೆ. ಪರಿಪೂರ್ಣವಾದ ಕಾಲವು ಬಂದಾಗ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4-5 ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.